Hello alkanes, hello Rins. We had discussed some very important questions. Limited number of questions, but standard questions. ಅವನು ಮಾಡಿದ್ರೆ ನಿಮ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಎಕ್ಸಾಮಿಗೆ. ಸೊ ಐಡಿಯಲಿ ಐ ವುಡ್ ಲೈಕ್ ಟು ಕಂಟಿನ್ಯೂ ದಟ್ ಚಾಪ್ಟರ್ ಇನ್ನೊಂದಿಷ್ಟು ಕ್ವಶನ್ಸ್ ಮಾಡಬೇಕು ಅಂತಿತ್ತು, ಬಟ್ ನಮಗೆ ಅಷ್ಟು ಟೈಮ್ ಇಲ್ಲ. ಸೊ ವಿ ಹ್ಯಾವ್ ಡಿಸ್ಕಸ್ಡ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿಚ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಆಮೇಲೆ ನೀವು ಎಕ್ಸ್ಟ್ರಾ ವರ್ಕ್ ಮಾಡ್ಬೇಕು ಅದ್ರ ಮೇಲೆ. ಇನ್ನೂ ಟೈಮ್ ಕಡಿಮೆ ಐತಿ. ನಿಮ್ಮದು ಎಷ್ಟಾಗುತ್ತೆ ಈ ಲಿಮಿಟೆಡ್ ಟೈಮ್ನಾಗ ನಿಮ್ದು ಎಷ್ಟಾಗುತ್ತೆ ಅಷ್ಟು ಬೆಸ್ಟ್ ನೀವು ಕೊಡ್ಬೇಕು. ದೋಸ್ ಕ್ವಶನ್ಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಓಕೆ, ಮೂವಿಂಗ್ ಆನ್ ಟು ನೆಕ್ಸ್ಟ್ ಚಾಪ್ಟರ್, ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್. ಸೇಮ್ ನಾನು ಲಾಸ್ಟ್ ವೀಡಿಯೋದಾಗ ಹೇಳಿದಂಗೆ ಒಂದಿಷ್ಟು ಬೇರೆ ಬೇರೆ ಸೋರ್ಸಸ್ ರೆಫರ್ ಮಾಡಿ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಸಾಲ್ವ್ ಮಾಡ್ತೀನಿ ಒಂದಿಷ್ಟು. ಫಸ್ಟ್ ಕ್ವಶನ್ ಇಸ್ ದಿಸ್. ಓಕೆ, ಬಿಫೋರ್ ದ ಸೇಮ್ ಥಿಂಗ್ ನೀವು ಥಿಯರಿ ರಿವೈಸ್ ಮಾಡಿರ್ಬೇಕು. ಥಿಯರಿ ರಿವೈಸ್ ಮಾಡಿದರೆ ಯು ಕ್ಯಾನ್ ಡೆಫಿನೆಟ್ಲಿ ಈಸಿಲಿ ಸಾಲ್ವ್ ದೀಸ್ ಕ್ವಶನ್ಸ್. ಆಮೇಲೆ ಥಿಯರಿ ರಿವೈಸ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು ಇನ್ ದ ಪ್ರೀವಿಯಸ್ ವೀಡಿಯೋಸ್. ಸೊ ಕ್ವಿಕ್ಲಿ ಗೋ ಥ್ರೂ ದ ಥಿಯರಿ and then you check this video out. First question is this: ethyl alcohol is heated with concentrated H2SO4. Product formed is ethyl alcohol is heated with concentrated H2SO4. The product formed is ethyl alcohol ಅಂದ್ರೆ C2H5OH. ಇದನ್ನು ಕಾನ್ಸಂಟ್ರೇಟೆಡ್ H2SO4 ನಲ್ಲೇ ಹೀಟ್ ಮಾಡಿದ್ರೆ ಏನು ಬರ್ತೈತಿ ಅಂತ ಕೇಳ್ಯಾರ. ಆಪ್ಷನ್ಸ್ ಇಲ್ಲದವು. ದೀಸ್ ಆರ್ ದ ಆಪ್ಷನ್ಸ್. ಯು ಥಿಂಕ್ ಏನಾಗುತ್ತೆ ನೋಡ್ರಿ, ಪಾಸ್ ಮಾಡಿ ಟ್ರೈ ಮಾಡಿರಿ, ದೆನ್ ಐ ವಿಲ್ ಡಿಸ್ಕಸ್ ದ ಸೊಲ್ಯೂಷನ್. ಓಕೆ, ಇದು ಈಥೈಲ್ ಆಲ್ಕೋಹಾಲ್ C2H5OH ಅಥವಾ CH3CH2OH ಎರಡು ಒಂದು. C2H5ನ CH3CH2 ಬರ್ಕೊಂಡು ಸ್ಪ್ಲಿಟ್ ಮಾಡಿ ಏನಾಗುತ್ತೆ ರೀ, ಕಾನ್ಸಂಟ್ರೇಟೆಡ್ H2SO4 ಏನು ಮಾಡ್ತೈತಿ, ವಿ ನೋ ಇಟ್ಸ್ ಅ ವೆರಿ ಗುಡ್ ಡಿಹೈಡ್ರೇಟಿಂಗ್ ಏಜೆಂಟ್. ಸೊ ನೀರನ್ನು ತೆಗಿತೈತಿ. H2O ಹೋಗುತ್ತೆ. H2O ಹೋಗುತ್ತಂದ್ರೆ ಈ OH ಹೋತು, ಇದ್ರಾಗಿಂದ ಒಂದು H ಹೋತು, H2O, ಇದರಾಗಿಂದ OH, ಈ OH ಹೋತು, ಇದರಾಗಿಂದ H ಹೋತು. ಸೊ CH2CH2 ಆಯ್ತು. CH2 ಡಬಲ್ ಬಾಂಡ್ CH2. ಡಬಲ್ ಬಾಂಡ್ ಯಾಕಂತಂದ್ರೆ 4 ಬಾಂಡ್ಸ್ ಆಫ್ ಕಾರ್ಬನ್ ಸ್ಯಾಟಿಸ್ಫೈ ಮಾಡಬೇಕು. ಸೊ CH2 ಡಬಲ್ ಬಾಂಡ್ CH2 ಅಂದ್ರೆ C2H4. C2H4 ಅಂದರೆ ಈಥೀನ್ ಅಂದ್ರೆ ಏನು, ಆಪ್ಷನ್ ಸಿ. ದಿಸ್ ವಾಸ್ ವೆರಿ ಸಿಂಪಲ್ ಕ್ವಶನ್. ಇಫ್ ಟೆಂಪ್ರೇಚರ್ ಇಸ್ ಲೋ ಇಟ್ ಕ್ಯಾನ್ ಫಾರ್ಮ್ ಈಥರ್. ಇದ ಕಾನ್ಸಂಟ್ರೇಟೆಡ್ H2SO4ನ ಈಥರ್ ಆಲ್ಕೋಹಾಲ್ ಜೋಡಿ ರಿಯಾಕ್ಟ್ ಮಾಡಿದರೆ ಟೆಂಪ್ರೇಚರ್ ಕಡಿಮೆ ಇದ್ದರೆ ಈಥರ್ ಫಾರ್ಮ್ ಆಗೋ ಚಾನ್ಸಸ್ ಇರ್ತೈತಿ. ಬಟ್ ಟೆಂಪ್ರೇಚರ್ ಕಡಿಮೆ ಅಂತ ಅವರು ಮೆನ್ಷನ್ ಮಾಡಿಲ್ಲ. ಆಮೇಲೆ ಆಪ್ಷನ್ಸ್ನಾಗ ಈಥರೂ ಇಲ್ಲ. ಸೊ ROR- ಅಲ್ಲ, ಈಥರ್ ROR- ಅಂದ್ರೆ ಯಾವ ಇಲ್ಲ ಇದ್ರೊಳಗೆ. ಸೊ ಆಪ್ಷನ್ ಸಿ. ಫಸ್ಟ್ ದಿಸ್ ಕ್ವಶನ್ ವಾಸ್ ಸಿಂಪಲ್ ಆ್ಯಂಡ್ ದಿಸ್ ರಿಯಾಕ್ಷನ್ ಆಲ್ಸೋ ಡಿಪೆಂಡ್ಸ್ ಆನ್ ಟೆಂಪ್ರೇಚರ್, ಬಟ್ ಅವ್ರು ಲೋ ಟೆಂಪ್ರೇಚರ್ ಅಂತ ಮೆನ್ಷನ್ ಮಾಡಿಲ್ಲ. ಆಮೇಲೆ ಅಲ್ಲಿ ಆಪ್ಷನ್ಸ್ ಒಳಗೆ ಈಥರ್ ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. Diethyl ether on heating with concentrated hydrogen iodide gives 2 moles of what? This is a question. Diethyl ether ಅಂದ್ರೆ C2H5O C2H5 ಸೆಂಟರ್ನಾಗ ಹೋಗಿರ್ತೈತಿ. ಆ ಕಡೆ ಒಂದು C2H5, ಆ ಕಡೆ ಒಂದು ಈಥೈಲ್, ಈ ಕಡೆ ಒಂದು ಈಥೈಲ್. Diethyl ether on heating with concentrated HI gives 2 moles of option A ethanol, option B iodoform, option C ethyl iodide, option D methyl iodide. Think about this. Try to solve. Diethyl ether on heating with concentrated HI gives 2 moles of ಏನು, ethanol, iodoform, ethyl iodide, methyl iodide. So diethyl ether on heating with concentrated HI. Diethyl ether C2H5O C2H5 ಇದನ್ನು ಹೈಡ್ರೋಜನ್ ಅಯೋಡೈಡ್, ಕಾನ್ಸಂಟ್ರೇಟೆಡ್ ಹೈಡ್ರೋಜನ್ ಅಯೋಡೈಡ್ ಜೊತೆ ರಿಯಾಕ್ಟ್ ಮಾಡಿದ್ವಿ ಅಂದ್ರೆ ಅದ್ರಾಗಿಂದ H+, ಅದ್ರಾಗಿಂದ H+ ಇಲ್ಲಿ ಅಟ್ಯಾಕ್ ಮಾಡ್ತೈತಿ. ಆಕ್ಸಿಜನ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತಾವೆ. ಈ H+ ಇಲ್ಲಿ ಅಟ್ಯಾಕ್ ಮಾಡ್ತು ಅಂದ್ರೆ ಇಲ್ಲಿ ಬಂದು H ಬಂದು ಅಟ್ಯಾಚ್ ಆಯ್ತು. ಇಲ್ಲಿ ಅಟ್ಯಾಚ್ ಆಯ್ತು. ಈಗ ನೋಡಿರಿ C2H5O C2H5 ಇತ್ತು, ಇಲ್ಲಿ ಹೈಡ್ರೋಜನ್ ಬಂತು. ಹೈಡ್ರೋಜನ್ ಅಯೋಡೈಡ್ನಿಂದ ಹೈಡ್ರೋಜನ್ ಬಂತು. ಆಕ್ಸಿಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು. ಆಕ್ಸಿಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಯಾಕೆ ಬಂದಿತ್ತು ಅಂದರೆ ಆಕ್ಸಿಜನ್ ಹ್ಯಾಸ್ ಫಾರ್ಮ್ 3 ಬಾಂಡ್ಸ್. ನಾವು ಇದನ್ನು ಥಿಯರಿ ಒಳಗೆ ಡಿಸ್ಕಸ್ ಮಾಡಿದ್ದೆ. ವೆನೆವರ್ ಆಕ್ಸಿಜನ್ ಫಾರ್ಮ್ಸ್ 3 ಬಾಂಡ್ಸ್, whenever oxygen forms 3 bonds, it gets a positive charge.
ಓಕೆ, ಈಗೇನಾಗುತ್ತೆ, ಆಕ್ಸಿಜನ್ ವಾಂಟ್ಸ್ ಟು ಗೆಟ್ ರೇಟ್ ಆಫ್ ದಿಸ್ ಚಾರ್ಜ್ ಬಿಕಾಸ್ ನೋ ಆಟಮ್ ಲೈಕ್ಸ್ ಚಾರ್ಜ್ ಆನ್ ಇಟ್. ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಥಿಯರಿ. ಸೊ ಈ ಆಕ್ಸಿಜನ್ ಪಾಸಿಟಿವ್ ಚಾರ್ಜನ್ನು ಹೋಗ್ಸಕ್ಕೆ ಟ್ರೈ ಮಾಡ್ತೈತಿ. ಸೊ ಇಲ್ಲಿ ಏನು ಮಾಡ್ತೈತಿ, ಇದನ್ನು ನಾನು C2H5 ಇದ್ದು CH3CH2 ಬರ್ಕೊಂಡಿದ್ದೀನಿ. ಸ್ಪ್ಲಿಟ್ ಮಾಡಿ CH3CH2, ಇದನ್ನು C2H5 ಇದ್ದು CH2CH3 ಬರ್ಕೊಂಡು. ಓಕೆ, ಈಗ ಹಿಂಗಿದ್ದಾಗ ಇಲ್ಲಿ ಏನಾಗುತ್ತೆ, ಇಲ್ಲ ಈಗ HI ಒಳಗಿಂದ I- ಇತ್ತಲ್ಲ, ಈಗ I- ಎಲ್ಲಿ ಅಟ್ಯಾಕ್ ಮಾಡ್ತೈತಿ ಸ್ವಲ್ಪ ವಿಚಾರ ಮಾಡಿರಿ. ಈ ಬಾಂಡ್ನಾಗಿರೋ ಎಲೆಕ್ಟ್ರಾನ್ಸ್, ಈ ಬಾಂಡ್ ಬ್ರೇಕ್ ಆಗುತ್ತೆ, ಇಲ್ಲಿ ಸ್ವಲ್ಪ ಲಕ್ಷ ಕೊಡ್ರಿ. ಈ ಬಾಂಡ್ ಬ್ರೇಕ್ ಆಗಿ ಅದರಾಗಿಂದ ಎಲೆಕ್ಟ್ರಾನ್ಸನ್ನು ಇದು ತೊಗೊಂಡ್ಬಿಡ್ತೈತಿ. ಈ ಆಕ್ಸಿಜನ್ ತೊಗೊಂತಂದ್ರೆ ಇದು ಏನಾಯ್ತು, CH3CH2OH ಆಯ್ತು. ಇದು ಸಪ್ರೇಟ್ ಆಯ್ತು, ಇಲ್ಲಿ ಬಂದಿದ್ದು ನೋಡ್ರಿ, CH3CH2OH ಬೈ ಟೇಕಿಂಗ್ ದೀಸ್ ಎಲೆಕ್ಟ್ರಾನ್ಸ್ ತೊಗೊಂಡು CH3CH2OH ಆಯ್ತು. ಇದೇನಾಯ್ತು, ಈಗ CH2 ಈ I ಬಂದ್ಬಿಡ್ತು. ಸೊ CH3CH2I ಇದೇನಾಗ್ತಿದೆ, ಈಥೈಲ್ ಅಯೋಡೈಡ್ ಆಯ್ತು. ಇದು SN2 ಮೆಕ್ಯಾನಿಸಮ್ ಆಗುತ್ತೆ. SN1 ಯಾಕೆ ಆಗಂಗಿಲ್ಲ, ಈ I- ಅಂದರೆ ಇದು ನ್ಯೂಕ್ಲಿಯೋಫೈಲ. ಈ ನ್ಯೂಕ್ಲಿಯೋಫೈಲ್ ಬರ್ಬೇಕಂದ್ರೆ ಇಲ್ಲಿ SN1 ಯಾಕೆ ಆಗಂಗಿಲ್ಲ ಅಂದ್ರೆ, ಈ ಇಮ್ಯಾಜಿನ್ ಮಾಡಿರಿ, ಇದು ಇಲ್ಲಿ ಹೋದ್ಮೇಲೆ ಈ ಎಲೆಕ್ಟ್ರಾನ್ಸ್ ಇದ್ರ ತೊಗೊಂಡು ಹೋದ್ಮೇಲೆ ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು ಅಂದರೆ ಇದು ಕಾರ್ಬೋಕ್ಯಾಟೈನ್ ಆಯ್ತು. ಈ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟೈನ್ ಪ್ರೈಮರಿ ಇದು. ಇಲ್ಲೇನು ಕಾರ್ಬೋಕ್ಯಾಟೈನ್ ಅದೇ ಕಾರ್ಬೋಕ್ಯಾಟೈನ್ ಎದಕ್ಕೆ ಅಂತಂದರೆ ಎಲೆಕ್ಟ್ರಾನ್ಸ್ ಇದನ್ನು ತೊಗೊಂಡು ಹೋದ, ಎಲೆಕ್ಟ್ರಾನ್ಸ್ ಇದನ್ನು ತೊಗೊಂಡ್ರೆ ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು. ಈ ಕಾರ್ಬನ್ ಪಾಸಿಟಿವ್ ಚಾರ್ಜ್ ಬಂದಿದ್ದು ಕಾರ್ಬೋಕ್ಯಾಟೈನ್ ಪ್ರೈಮರಿ ಆಯ್ತು. ಅಲ್ಲಿ ನಮಗೇನು ಗೊತ್ತು, SN1 ಆಗ್ಬೇಕಂದ್ರೆ SN1 ರಿಯಾಕ್ಷನ್ SN1 ಮೆಕ್ಯಾನಿಸಮ್ ಆಗ್ಬೇಕಂದ್ರೆ ಕಾರ್ಬೋಕ್ಯಾಟಯಾನ್ ಏನಿರ್ಬೇಕು, ಮೋರ್ ಸ್ಟೇಬಲ್ ಇರಬೇಕು. ಟರ್ಷರಿ ಗ್ರೇಟರ್ ದೆನ್ ಮೋರ್ ಸ್ಟೇಬಲ್ ದೆನ್ ಸೆಕೆಂಡರಿ ಗ್ರೇಟರ್ ದೆನ್ ಪ್ರೈಮರಿ ಅಲ್ಲ. ಸೊ ಟರ್ಷರಿ ಇದ್ದರೆ SN1 ಆಗ್ತಿತ್ತು. ಬಟ್ ಇಲ್ಲೇನಿದು ಈ ಬಾಂಡ್ ಬ್ರೇಕ್ ಆದಮೇಲೆ ಇಲ್ಲೇನಿದು ಕಾರ್ಬೋಕ್ಯಾಟನ್ ಫಾರ್ಮ್ ಆಗುತ್ತೆ, ಇದು ಪ್ರೈಮರಿ. ಸೊ SN1 ಆಗಂಗಿಲ್ಲ, SN2 ಆಗುತ್ತೆ. ಸೊ ಈ ಎಲೆಕ್ಟ್ರಾನ್ಸ್ ತೊಗೊಂಡು ಹೋಗಿ ಇದು CH3CH2OH ಆಯ್ತು. ಇದೇನಾಯ್ತು, CH3CH2I ಅಂದರೆ ಈಥೈಲ್ ಅಯೋಡೈಡ್ ಆಯ್ತು. ಈ 1 ಮೋಲ್ ಆಫ್ ಈಥೈಲ್ ಅಯೋಡೈಡ್ ಬಂತು. ಇದು ಏನೈತಲ್ಲ ರೀ, ಮತ್ತು ಇದೇ ಟೈಪ್ ರಿಯಾಕ್ಷನ್ ಮಾಡಿಕೊಂಡು ಮತ್ತು I- ಅಟ್ಯಾಕ್ ಮಾಡಿಸ್ಕೊಂಡು ಮತ್ತು ಅದು CH3CH2I ಆಗುತ್ತೆ. ಸೊ ಈಥೈಲ್ ಅಯೋಡೈಡ್ ಬಂತು. ಇದೇನು ಈಥೈಲ್ ಆಲ್ಕೋಹಾಲ್ ಇತ್ತಲ್ಲ, ಈ ಈಥೈಲ್ ಆಲ್ಕೋಹಾಲು ವಾಪಸ್ ಇದಾಗುತ್ತೆ CH3CH2I ಅಂದರೆ 2 moles ಆಫ್ ಈಥೈಲ್ ಅಯೋಡೈಡ್. ಇಲ್ಲಿ 1 mole ಆಫ್ ಈಥೈಲ್ ಅಯೋಡೈಡ್ ಬಂದಿತ್ತು CH3CH2I ಅಥವಾ C2H5I. ಇದು ಈಗ ಇದಾಗೆ ಕನ್ವರ್ಟ್ ಆಗುತ್ತೆ. ಸೊ ನಮಗೇನು ಬಂತು, 2 moles ಆಫ್ ಈಥೈಲ್ ಅಯೋಡೈಡ್ ಅಂದರೆ ಆಪ್ಷನ್ ಸಿ. ದಿಸ್ ಈಸ್ ಅ ಇಂಪಾರ್ಟೆಂಟ್ ಕ್ವಶನ್. ಇದು ಸ್ಟ್ಯಾಂಡರ್ಡ್ ಕ್ವಶನ್ ಒಂದಿಷ್ಟು ಕಡೆ JEE ನೀಟ್ ಒಳಗೆ ಕೇಳಾರ, CET ಒಳಗೂ ಕೇಳಾರ ಈ ಟೈಪ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್. ನಾ ಹೇಳ್ದಂಗೆ ಈಗ ಈ ಚಾಪ್ಟರ್ ಮತ್ತು ನೆಕ್ಸ್ಟ್ ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್, ಈ 3 ಚಾಪ್ಟರ್ ಭಾಳ ಇಂಪಾರ್ಟೆಂಟು. ನಾವು ಕವರ್ ಮಾಡೋದಿತ್ತು. ಮುಂದೆ ಟೈಮ್ ಸಿಕ್ಕರೆ ಆ ಮೈನ್ಸು ಮಾಡೋಣ ಅಂತ. ಬಟ್ ಈ 3 ಚಾಪ್ಟರ್ ವೆರಿ ಇಂಪಾರ್ಟೆಂಟ್. ಐ ಡೂ. ಆಮೇಲೆ ಲಿಮಿಟೆಡ್ ನಂಬರ್ ಆಫ್ ಕ್ವಶನ್ಸ್ ಇದ್ದರೂ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಇರ್ತಾವೆ. ಡೆಫಿನೆಟ್ಲಿ ನಾ ಬೇರೆ ಸೋರ್ಸ್ ರೆಫರ್ ಮಾಡೀನಿ. ಸೊ ನಿಮ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗೇ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. In the following sequence of reactions, methyl bromide CH3Br reacts with KCN to form A. A ನ H3O ಪ್ಲಸ್ ಪ್ರೆಸೆನ್ಸ್ ಒಳಗೆ ರಿಯಾಕ್ಟ್ ಮಾಡಿದರೆ B ಬರುತ್ತೆ. ಆ ಬಿಗೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಇನ್ ಪ್ರೆಸೆನ್ಸ್ ಆಫ್ ಈಥರ್ ಮಾಡಿದರೆ C ಬರುತ್ತೆ. CH3Br ಮಿಥೈಲ್ ಬ್ರೋಮೈಡ್ KCN ಜೋಡಿ ರಿಯಾಕ್ಟ್ ಮಾಡಿದರೆ A, H3O ಪ್ಲಸ್ ಜೋಡಿ ಇನ್ ಪ್ರೆಸೆನ್ಸ್ ಆಫ್ H3O ಪ್ಲಸ್ ಮಾಡಿದರೆ B, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಇನ್ ಪ್ರೆಸೆನ್ಸ್ ಆಫ್ ಈಥರ್ ಮಾಡಿದರೆ C. ಸೊ ನೀವು ವಿಚಾರ ಮಾಡಿರಿ ಏನೇನಾಗುತ್ತೆ ಇಲ್ಲಿ. C ಏನು ಅಂತ ಕೇಳಾರ. ವಾಟ್ ಈಸ್ C? ಅಸಿಟೋನ್, ಆಪ್ಷನ್ B ಮೀಥೇನ್, A is acetone, C is acetaldehyde, D is ethyl alcohol. ಆಪ್ಷನ್ D is ethyl alcohol. ಈ C ನಾಲ್ಕರಾಗ ಯಾವುದು? You think a little bit about it, pause and try, and we'll discuss the solution. Okay, CH3Br KCN ಜೋಡಿ ರಿಯಾಕ್ಟ್ ಆಗುತ್ತೆ. ಫಸ್ಟ್ ಏನಾಗುತ್ತೆ, KCN ಜೋಡಿ ರಿಯಾಕ್ಟ್ ಆದರೆ A ಬರುತ್ತೆ. ಏನಾಗುತ್ತೆ, ಈ BR ಬದಲಿ CN ಬರುತ್ತೆ. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. BR ಹೋಗುತ್ತೆ CN ಬರುತ್ತೆ. BR ಹೋಗುತ್ತೆ CN ಬಂತಂದರೆ CH3CN ಆಗುತ್ತೆ. ಈ CH3CN ಇನ್ ಪ್ರೆಸೆನ್ಸ್ ಆಫ್ H3O ಪ್ಲಸ್ ಅದು ಆಕ್ಸಿಡೈಸ್ ಆಗುತ್ತೆ. ಆಕ್ಸಿಡೈಸ್ ಆಗಿ ಅಸಿಟಿಕ್ ಆ್ಯಸಿಡ್ ಆಗುತ್ತೆ, CH3COOH. ಇಲ್ಲಿ ನೋಡಿರಿ, ಇದಕ್ಕೆ ಕಂಪೇರ್ ಮಾಡಿರಿ. ಇದು ಆಕ್ಸಿಡೈಸ್ ಆಗಿ ಇದಾಯ್ತು. ಏನಾಯ್ತು, ಅಡಿಷನ್ ಆಫ್ ಆಕ್ಸಿಜನ್ ಆಯ್ತು. 2 ಆಕ್ಸಿಜನ್ ಆಟಮ್ ಆ್ಯಡ್ ಆದವು. ಆಮೇಲೆ ಇದು ಏನಾಗುತ್ತೆ, CH3CN ಇದ್ದಿದ್ದು CH3COH ಆಕ್ಸಿಡೈಸ್ ಆಗುತ್ತೆ ಇನ್ ಪ್ರೆಸೆನ್ಸ್ ಆಫ್ H3O ಪ್ಲಸ್. in ಥಿಯರಿ ಒಳಗೆ ಕಲ್ತೀವಿ ನಾವು. ಸೊ ಆಕ್ಸಿಡೈಸ್ ಆಗಿ ಅಸಿಟಿಕ್ ಆ್ಯಸಿಡ್ ಆಗುತ್ತೆ.
CH3CN ಗಾಟ್ ಆಕ್ಸಿಡೈಸ್ ಟು CH3COH. ಈಗ ಏನು ಮಾಡಿದ್ರೆ ಇದಕ್ಕೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ಲೆ ರಿಯಾಕ್ಟ್ ಮಾಡಿಸಿ ಇನ್ ಪ್ರೆಸೆನ್ಸ್ ಆಫ್ ಈಥರ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ಲೆ ರಿಯಾಕ್ಟ್ ಮಾಡಿಸಿದ್ರೆ ಸಿ ಬಂತು. ವಿ ನೋ lithium aluminum hydride is a very good reducing agent. So CH3COOH ಅದು ರಿಡ್ಯೂಸ್ ಮಾಡಿಸ್ತೈತೆ. CH3COOH lithium aluminum hydride ರಿಡ್ಯೂಸ್ ಮಾಡಿದರೆ ಏನಾಯ್ತು, ರಿಮೂವಲ್ ಆಫ್ ಆಕ್ಸಿಜನ್ ಇಸ್ ರಿಡಕ್ಷನ್. ಸೊ ಈ ಎರಡು ಆಕ್ಸಿಜನ್ ಹೋಗ್ತಾವೆ, ಆಕ್ಸಿಜನ್ ಹೋಗಿ ಹೈಡ್ರೋಜನ್ ಬರ್ತಾವೆ. ರಿಮೂವಲ್ ಆಫ್ ಆಕ್ಸಿಜನ್ ಆ್ಯಂಡ್ ಎಡಿಷನ್ ಆಫ್ ಹೈಡ್ರೋಜನ್. ಸೊ CH3CH2OH ಆಯ್ತು, ಆಕ್ಸಿಜನ್ ಹೋತು ಹೈಡ್ರೋಜನ್ ಬಂತು. CH3CH2OH ಅಂದರೆ ಇನ್ನು ಈಥೈಲ್ ಆಲ್ಕೋಹಾಲ್. ಇದು ಸಿ ಅಂದರೆ ಇದು ಸಿ ಈಸ್ ethyl alcohol. ethyl alcohol is option D. Option D is correct. So ಏನಾಯ್ತು, CH3Br ನ KCN ಜೋಡಿ ರಿಯಾಕ್ಟ್ ಮಾಡಿ CH3CN ಆಯ್ತು. ಆಮೇಲೆ ಅದು ಆಕ್ಸಿಡೈಸ್ H3O ಪ್ಲಸ್ ಪ್ರೆಸೆನ್ಸ್ ಒಳಗೆ ರಿಯಾಕ್ಟ್ ಆದಾಗ ಅದು ಆಕ್ಸಿಡೈಸ್ ಆಗಿ ಅಸಿಟಿಕ್ ಆ್ಯಸಿಡ್ ಆಯ್ತು. CH3COH ಇಥೇನೋಯಿಕ್ ಆ್ಯಸಿಡ್ ಆರ್ ಅಸಿಟಿಕ್ ಆ್ಯಸಿಡ್ ಆಯ್ತು. ಅದು ಮತ್ತು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಇಸ್ ಅ ರಿಡ್ಯೂಸಿಂಗ್ ಏಜೆಂಟ್. ಸೊ ಅದು ವಾಪಸ್ ರಿಡ್ಯೂಸ್ ಆಗಿ ಈಥೈಲ್ ಆಲ್ಕೋಹಾಲ್ ಆಯ್ತು. ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್ ನೋಡೋಣ. HBr ರಿಯಾಕ್ಟ್ಸ್ ಫಾಸ್ಟೆಸ್ಟ್ ವಿತ್. ಈ 4 ಆಲ್ಕೋಹಾಲ್ ಅದಾವೆ ಬೇರೆ ಬೇರೆ. ಈ 4 ಆಲ್ಕೋಹಾಲ್ ಒಳಗೆ ಯಾವುದು HBr ಜೋಡಿ ಹೈಡ್ರೋಜನ್ ಬ್ರೋಮೈಡ್ ಜೋಡಿ ಫಾಸ್ಟೆಸ್ಟ್ ರಿಯಾಕ್ಟ್ ಆಗುತ್ತೆ? ಇದೇನು ಹೈಡ್ರೋಜನ್ ಹಲೈಡ್ HCl, HBr, HI, HF ಬದಲಿ ಜನರಲಾಗಿ HX ಅನ್ಬೋದು. ಹಲೈಡ್ ಅಲ್ಲ, ಬ್ರೋಮೈಡ್ ಇಸ್ ಹಲೈಡ್ ಅಲ್ಲ. ಸೊ ಹೈಡ್ರೋಜನ್ ಹಲೈಡ್ ಆಲ್ಕೋಹಾಲ್ ರಿಯಾಕ್ಟ್ ಹೆಂಗೆ ಆಗ್ತಾವೆ ನೆನ್ಪು ಮಾಡ್ಕೊರಿ. ಹೈಡ್ರೋಜನ್ ಹಲೈಡ್ ಆಲ್ಕೋಹಾಲ್ಸ್ ಹೆಂಗೆ ರಿಯಾಕ್ಟ್ ಆಗ್ತವೆ? ಆಲ್ಕೋಹಾಲ್ಸ್ ರಿಯಾಕ್ಟ್ ವಿತ್ ಹೈಡ್ರೋಜನ್ ಹಲೈಡ್ಸ್ ಟು ಫಾರ್ಮ್ ಅಲ್ಕೈಲ್ ಹಲೈಡ್ಸ್ ಅಂದರೆ RX. ROH ನೀವು ಥಿಯರಿ ಕಲ್ತೀವಿ, ಟ್ರೈ ಟು ರಿಕಾಲ್. ROH ಇದು HX, ಆಲ್ಕೋಹಾಲ್ ಅಂದರೆ ROH ಜನರಲ್ ಫಾರ್ಮ್, ಹೈಡ್ರೋಜನ್ ಹಲೈಡ್ಸ್ ಇಸ್ HX, RX ಅಂದರೆ ಅಲ್ಕೈಲ್ ಹಲೈಡ್ ಬರ್ತಾವೆ. ಹಂಗೆ ಇದು ಏನಾಗುತ್ತೆ ನೋಡೋಕೆ ಆಪ್ಷನ್ ಡಿ ಕನ್ಸಿಡರ್ ಮಾಡೋಣ. ಆಪ್ಷನ್ ಡಿ ಯಾವುದು? ಪ್ರೊಪೆನಾಲ್. ಆಪ್ಷನ್ ಡಿ ಇಸ್ ನಾಟ್ ದ ರೈಟ್ ಆನ್ಸರ್, ಅದನ್ನು ಕನ್ಸಿಡರ್ ಮಾಡೋಣ. CH3CH2CH2OH ಪ್ರೊಪೆನಾಲ್ 1 2 3 ಪ್ರೊಪೇನ್ ಆಲ್. ಇದು ಹೈಡ್ರೋಜನ್ ಬ್ರೋಮೈಡ್ ಜೋಡಿ ರಿಯಾಕ್ಟ್ ಅದು ಏನಾಗುತ್ತಿಲ್ಲ, ಇಲ್ಲಿ OH ಹೋಗುತ್ತೆ, BR ಬರುತ್ತೆ. OH ಹೋತು, ಇಲ್ಲಿ BR ಬಂತು. ಈ OH ಸೇರಿ H2O ಮಾಡ್ತಾವೆ. OH ಹೋತು BR ಬಂತು ಅಂದರೆ ಒಂದು ನೆಗೆಟಿವ್ ಹೋತು, ಇನ್ನೊಂದು ನೆಗೆಟಿವ್ ಬಂತು. ಇನ್ ಪ್ರೆಸೆನ್ಸ್ ಆಫ್ ಆ್ಯನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಆಗುತ್ತಿದೆ. ಆ್ಯನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಫಸ್ಟ್ ಇಲ್ಲಿ ಏನಾಯ್ತು ನೋಡ್ರಿ, OH ಹೋತು BR ಬಂತು, OH ಜಗತ್ತಾಗ BR ಬಂತು. RX ಆಗ್ತದೆ, ಅಲ್ಕೈಲ್ ಹಲೈಡ್ ಆಯ್ತು. ಇದು R, ಇದು X ಅಲ್ಕೈಲ್ ಹಲೈಡ್ ಆಯ್ತು. ಸೊ X ಬರ್ಬೇಕಂದ್ರೆ X ನೆಗೆಟಿವ್ ಅದು. ಸೊ ಇದು ಈ H2O ಒಳಗೆ OH ಇಸ್ ಮೈನಸ್ ಅಲ್ಲ, H2O ಒಳಗೆ OH ಇಸ್ ಮೈನಸ್. ಸೊ OH ಹೋತು BR ಬಂತು, ಒಂದು ನೆಗೆಟಿವ್ ಹೋತು, ಇನ್ನೊಂದು ನೆಗೆಟಿವ್ ಬಂತು. ಸೊ ಹಿಂಗೆ ಅನ್ಕೋರಿ. ಹಿಂಗೆ ಅಂದ್ಕೊಂಡ್ರೆ ಇದು ಏನಿದೆ, ಆ್ಯನ್ಹೈಡ್ರಸ್ ಜಿಂಕ್ ಕ್ಲೋರೈಡ್, HCl ಲಾಸ್ಟ್ ಬಿಟ್ಟು ಡಿಸ್ಕಸ್ ಮಾಡಿವಿ. HCl ಅಥವಾ HBr ಏನಿದೆ, ಲೂಕಾಸ್ ರಿಯೇಜೆಂಟ್ ಜೋಡಿ ರಿಯಾಕ್ಟ್ ಆಗ್ಬೇಕು. ಆಲ್ಕೋಹಾಲ್ ಶುಡ್ ರಿಯಾಕ್ಟ್ ವಿತ್ ಲೂಕಾಸ್ ರಿಯೇಜೆಂಟ್. ಅಂದ್ರೆ ವಾಟ್ ಇಸ್ ದ ಆರ್ಡರ್? ಟರ್ಸರಿ ಇಸ್ ಗ್ರೇಟರ್ ದೆನ್ ಸೆಕೆಂಡರಿ ಇಸ್ ಗ್ರೇಟರ್ ದೆನ್ ಪ್ರೈಮರಿ. ಅಂದರೆ ಟರ್ಸರಿ ಆಲ್ಕೋಹಾಲ್ ಶೋಸ್ ಫಾಸ್ಟೆಸ್ಟ್ ರಿಯಾಕ್ಷನ್ ವಿತ್ ಲೂಕಾಸ್ ರಿಯೇಜೆಂಟ್ ದ್ಯಾನ್ ಸೆಕೆಂಡರಿ ದ್ಯಾನ್ ಪ್ರೈಮರಿ. ಇದು ಇಮಿಡಿಯೇಟ್ ಟರ್ಬಿಡಿಟಿ ಸ್ವಲ್ಪ ಆದಮೇಲೆ, ಇದು ವಾರ್ಮ್ ಮಾಡಿದ್ಮೇಲೆ, ಇದು 5 minutes ಆದಮೇಲೆ, ಇದು ವಾರ್ಮ್ ಮಾಡಿದ್ಮೇಲೆ ಡಿಸ್ಕಸ್ ಮಾಡಿವಿ ನಾವು. ಸೊ ಹಿಂಗೆ ಅಂದ್ಕೊಂಡ್ರೆ ಟರ್ಷರಿ ಇದ್ದಿದ್ದು ಇದ್ರ ಜೋಡಿ ಫಾಸ್ಟೆಸ್ಟ್ ರಿಯಾಕ್ಟ್ ಆಗುತ್ತೆ. HBr ರಿಯಾಕ್ಟ್ಸ್ ಫಾಸ್ಟೆಸ್ಟ್ ವಿತ್ ಟರ್ಷರಿ. ಸೊ ಟರ್ಷರಿ ಯಾವುದು ನೀವು ಇಷ್ಟು ನೋಡಿಬಿಟ್ರೆ ಅಂದ್ರೆ ಪಟ್ ಅಂತ ಹೇಳ್ಬೋದು, ಆಪ್ಷನ್ ಬಿ ಅಂತ. ಇದು ಟರ್ಷರಿ ಅಂತ ಹೇಳ್ಬೋದು. ನೀವು ಹಿಂಗಾರೆ ಕನ್ಸಿಡರ್ ಮಾಡಿರಿ. ಈ ಲೂಕಾಸ್ ರಿಯೇಜೆಂಟ್ ಕನ್ಸಿಡರ್ ಮಾಡಲಿಲ್ಲ ಅಂದ್ರೂ ನೀವು ಹಿಂಗೆ ನೋಡಿರಿ, ಇಲ್ಲಿ OH ಹೋಗುತ್ತೆ, BR ಬರುತ್ತೆ, BR ಬಂತು, OH ಹೋಗಿ ಅಂದರೆ ಒಂದು ನೆಗೆಟಿವ್ ಹೋಗುತ್ತೆ, ನೆಗೆಟಿವ್ ಚಾರ್ಜ್ ಲೀವ್ಸ್, BR ಅರೈವ್ಸ್, OH ಲೀವ್ಸ್, BR ಅರೈವ್ಸ್, ನೆಗೆಟಿವ್ ಹೋಗಿ ನೆಗೆಟಿವ್ ಬರುತ್ತೆ. ನೆಗೆಟಿವ್ ಹೋಗಿ ಇನ್ನೊಂದು ನೆಗೆಟಿವ್ ಬರ್ಬೇಕಂದ್ರೆ ಇದು ಹೋತು ಅನ್ಕೋರಿ. ಈ ನೆಗೆಟಿವ್ ಹೋತಂದರೆ ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು. ಇದು ಎಲೆಕ್ಟ್ರಾನ್ಸನ್ನು ತೊಗೊಂಡು ಹೋತಂದ್ರೆ ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು. ಇದು ಪಾಸಿಟಿವ್ ಚಾರ್ಜ್ ಬಂದರೆ ಇದು ಕಾರ್ಬೋಕ್ಯಾಟಯನ್ ಆಯ್ತು. ಕಾರ್ಬೋಕ್ಯಾಟಯನ್ ಸ್ಟೆಬಿಲಿಟಿ ಏನು, ಟರ್ಷರಿ ಗ್ರೇಟರ್ ದೆನ್ ಸೆಕೆಂಡರಿ ಗ್ರೇಟರ್ ದೆನ್ ಪ್ರೈಮರಿ. ಸೊ ಟರ್ಷರಿ ಇದ್ದಿದ್ದು ಫಾಸ್ಟೆಸ್ಟ್ ರಿಯಾಕ್ಟ್ ಆಗುತ್ತೆ HBr ಜೋಡಿ. ಸಾರಿ, ಓಕೆ. ಸೊ ಏನಾಯ್ತು, ಟರ್ಷರಿ ಇದ್ದಿದ್ದು ಯಾವುದು? ಆಪ್ಷನ್ ಬಿ ಯಾವುದು? 2-methyl propane 2-ol, 2-methyl propane 2-ol, ಪ್ರೋಪೇನ್ 1 2 3. ಪ್ರೋಪೇನ್ 2-ol ಅಂದರೆ ಎರಡನೇ ಕಾರ್ಬನ್ನಿಗೆ ಆಲ್ಕೋಹಾಲ್, ಅಲ್ಲಿ ಎರಡನೇ ಕಾರ್ಬನ್ನಿಗೆ ಮೀಥೈಲ್. ಸೊ ಇದು ಟರ್ಷರಿ ಆಲ್ಕೋಹಾಲ್. ಟರ್ಷರಿ ಹೆಂಗೆ ಅಂದರೆ ಇದು ಕಾರ್ಬನ್ ಟು ವಿಚ್ ಅನ್ ಆಲ್ಕೋಹಾಲ್ is attached to 3 other carbons.
ದ ಕಾರ್ಬನ್ ಟು ವಿಚ್ ಅನ್ ಆಲ್ಕೋಹಾಲ್ ಇಸ್ ಅಟ್ಯಾಚ್ ಟು 3 ಅದರ್ ಕಾರ್ಬನ್ಸ್, 1 2 3. ಓಕೆ, ಸೊ HBr ಅಂದರೆ ಹೈಡ್ರೋಜನ್ ಹಲೈಡ್ ರಿಯಾಕ್ಟ್ಸ್ ಫಾಸ್ಟೆಸ್ಟ್ ವಿತ್ ವಿಚ್ ಆಲ್ಕೋಹಾಲ್? ಟರ್ಷರಿ ಆಲ್ಕೋಹಾಲ್. ಸೊ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್. Okay, next question. Reaction of phenol with chloroform in presence of dilute sodium hydroxide finally introduces which one of the following functional group? Laksh question nodri, very simple is a question. Reaction of phenol with chloroform in presence of dilute sodium hydroxide ಮಾಡಿದ್ರೆ ಏನು ಪ್ರಾಡಕ್ಟ್ ಬರ್ತೈತಲ್ಲ, ಆ ಪ್ರಾಡಕ್ಟ್ ಒಳಗೆ ಯಾವ ಗ್ರೂಪ್ ಬರ್ತೈತಿ, ಯಾವ ಫಂಕ್ಷನಲ್ ಗ್ರೂಪ್ ಬರ್ತೈತಿ? COOH, CHCl2, CHO, in CH2Cl. ರಿಯಾಕ್ಷನ್ ಆಫ್ ಫಿನಾಲ್ ವಿತ್ ಕ್ಲೋರೋಫಾರ್ಮ್ ಇನ್ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂದ್ಕೊಳ್ಳಿ ನಿಮಗೆ ರಿಯಾಕ್ಷನ್ ಯಾವುದು ಒಂದು ಗೊತ್ತಾಗ್ಬಿಟ್ಟಿರಬೇಕು. ಫಿನಾಲ್ ವಿತ್ ಕ್ಲೋರೋಫಾರ್ಮ್ ಇನ್ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ ಸೋಡಿಯಂ ಹೈಡ್ರಾಕ್ಸೈಡ್. ಇಷ್ಟು ಹೇಳಿದ್ಮೇಲೆ ಯು ಶುಡ್ ಆ್ಯಕ್ಚುಲಿ ರಿಮೆಂಬರ್ ದ ರಿಯಾಕ್ಷನ್. ಯಾವುದಿದು? ರೈಮರ್-ಟೈಮನ್ ರಿಯಾಕ್ಷನ್. ರೈಮರ್-ಟೈಮನ್ ರಿಯಾಕ್ಷನ್ ಒಳಗೆ ಎಂಡ್ ಪ್ರಾಡಕ್ಟ್ ಯಾವುದು? ಸ್ಯಾಲಿಸಿಲಾಲ್ಡಿಹೈಡ್. ಸ್ಯಾಲಿಸಿಲಾಲ್ಡಿಹೈಡ್ ಅಂದರೆ ಯಾವ ಫಂಕ್ಷನ್ ಗ್ರೂಪ್ ಬಂತು? CHO ಬಂತು. ಅಲ್ಡಿಹೈಡ್ ಗ್ರೂಪ್ ಬಂತು. ಓಕೆ, ಸ್ಯಾಲಿಸಿಲಾಲ್ಡಿಹೈಡ್. ಸೊ ಅಲ್ಡಿಹೈಡ್ ಗ್ರೂಪ್ ಬಂತು. ಯಾವ ಫಂಕ್ಷನ್ ಗ್ರೂಪ್ ಬಂತು ಅಂತ ಕೇಳ್ಯಾರ? CHO. ವೆರಿ ಸಿಂಪಲ್ ಆಪ್ಷನ್ ಸಿ. ವೆರಿ ಸಿಂಪಲ್. ನಿಮ್ಗೆ ಅಂದ್ಕೊಳ್ಳೇನು ಗೊತ್ತಾಗಬೇಕು? ಫಿನಾಲ್ ಕ್ಲೋರೋಫಾರ್ಮ್ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂದ್ಕೊಳ್ಳಿ ರೈಮರ್-ಟೈಮನ್ ರಿಯಾಕ್ಷನ್ ಅಂತ ಗೊತ್ತಾಗಬೇಕು. ಇದು ಫಿನಾಲ್ ಕ್ಲೋರೋಫಾರ್ಮ್ ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್, ಡೈಲ್ಯೂಟ್ ಸೋಡಿಯಂ ಹೈಡ್ರಾಕ್ಸೈಡ್. ಇದು ಒಂದು ಸ್ಟೆಪ್ ಬರ್ತೈತಿ. ಒಂದು ಸ್ಟೆಪ್ ಆದಮೇಲೆ ಇದು ಬರ್ತೈತೆ ಫೈನಲ್ ಪ್ರಾಡಕ್ಟ್. ನಾನು ಫೈನಲ್ ಪ್ರಾಡಕ್ಟ್ ಬರೆದ್ಬಿಟ್ಟಿನಿ. ನಿಮ್ಗೆ ಏನಾಗುತ್ತೆ ಅಂತ ಗೊತ್ತಾಗಬೇಕು. ನಾವು ಥಿಯರಿ ಡಿಸ್ಕಸ್ ಮಾಡಿವಿ, ಅದನ್ನು ರೈಮರ್-ಟೈಮನ್ ರಿಯಾಕ್ಷನ್ ರೆಫರ್ ಮಾಡಿರಿ. ಸೊ ರೈಮರ್-ಟೈಮನ್ ರಿಯಾಕ್ಷನ್ ಇದು ಸ್ಯಾಲಿಸಿಲಾಲ್ಡಿಹೈಡ್ ಬಂತು. ಸ್ಯಾಲಿಸಿಲಾಲ್ಡಿಹೈಡ್ ಅಂದರೆ ಯಾವ ಫಂಕ್ಷನ್ ಗ್ರೂಪ್? CHO ಬಂತು. ಅಲ್ಡಿಹೈಡ್ ಗ್ರೂಪ್ ಅಂದರೆ CHO. ಸೊ ಆಪ್ಷನ್ ಸಿ. ಓಕೆ, ದಿಸ್ ವಾಸ್ ಸಿಂಪಲ್. ರೈಮರ್-ಟೈಮನ್ ರಿಯಾಕ್ಷನ್. Next question. Which of the following compounds has the most acidic nature? ಈ ನಾಲ್ಕರೊಳಗೆ ಯಾವುದು ಮೋಸ್ಟ್ ಅಸಿಡಿಕ್? ಬೆನ್ಸೈಲ್ ಆಲ್ಕೋಹಾಲ್, ಫಿನಾಲ್, ಸೈಕ್ಲೋಹೆಕ್ಸೆನಾಲ್, ಈಥೈಲ್ ಆಲ್ಕೋಹಾಲ್. ಬೆನ್ಸೈಲ್ ಆಲ್ಕೋಹಾಲ್, ಫಿನಾಲ್, ಸೈಕ್ಲೋಹೆಕ್ಸೆನಾಲ್, ಈಥೈಲ್ ಆಲ್ಕೋಹಾಲ್. We know phenols are more acidic than alcohols. ಇದನ್ನು ಥಿಯರಿ ಒಳಗೆ ಡಿಸ್ಕಸ್ ಮಾಡೀವಿ. ಅಂದರೂ ಒಮ್ಮೆ ನಿಮಗೆ ರೀಕ್ಯಾಪ್ ಮಾಡಿಸ್ಕೊಡ್ತೀನಿ. ಈಗ ಫಿನಾಲ್ಸ್ ಆರ್ ಮೋರ್ ಅಸಿಡಿಕ್ ದ್ಯಾನ್ ಆಲ್ಕೋಹಾಲ್ಸ್, ಆರ್ ಸ್ಟ್ರಾಂಗರ್ ಆಸಿಡ್ಸ್ ದ್ಯಾನ್ ಆಲ್ಕೋಹಾಲ್ಸ್. ಫಿನಾಲ್ಸ್ ಆರ್ ಸ್ಟ್ರಾಂಗರ್ ಆಸಿಡ್ಸ್ ದ್ಯಾನ್ ಆಲ್ಕೋಹಾಲ್ಸ್. ಅದಕ್ಕಂತ ಹಂಗೆ ಒಮ್ಮೆ ಡಿಸ್ಕಸ್ ಮಾಡೋಣ ಅಂತ. ಇದು ಏನು ಆಲ್ಕೋಹಾಲ್? ಇದು ಮೀಥೈಲ್ ಆಲ್ಕೋಹಾಲ್, CH3OH. ಇದು H+ನ ಇದು ಆ್ಯಸಿಡ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಆ್ಯಸಿಡಿಟಿ ಬಗ್ಗೆನೇ ಮಾತಾಡ್ಕತ್ತೀವಲ್ಲ ನಾವು. ಸೊ H+ನ ಡೊನೇಟ್ ಮಾಡ್ತೈತಿ. H+ ಡೊನೇಟ್ ಮಾಡಿದ್ರೆ ಇದೇನಾಯ್ತು? CH3O- ಆಯ್ತು. CH3O- ಆಯ್ತು. ಇದು ಆ್ಯಸಿಡ್ ಆದರೆ ಇದು ಅದರದ್ದು ಕಾಂಜುಗೇಟ್ ಬೇಸ್. ಇಫ್ ದಿಸ್ ಈಸ್ ಆ್ಯಸಿಡ್, ದಿಸ್ ಈಸ್ ಇಟ್ಸ್ ಕಾಂಜುಗೇಟ್ ಬೇಸ್. ಬಿಕಾಸ್ ವಾಟ್ ಈಸ್ ಆ್ಯಸಿಡ್? ಕಾಂಜುಗೇಟ್ ಆ್ಯಸಿಡ್ ಬೇಸ್ ಪೇರ್ ಅಂದರೆ ಏನು? ದ ಪೇರ್ ವಿಚ್ ಡಿಫರ್ಸ್ ಬೈ 1 H+ ಇಸ್ ಕಾಲ್ಡ್ ಕಾಂಜುಗೇಟ್ ಆ್ಯಸಿಡ್ ಬೇಸ್ ಪೇರ್. ಸೊ ನೀವು ಇದಕ್ಕೆ ಕಂಪೇರ್ ಮಾಡಿದ್ರೆ ಒಂದು H+ ಡಿಫ್ರೆನ್ಸ್ ಐತಿ. H+ ಇದು H+ ಡೊನೇಟ್ ಮಾಡಿದರೆ ಇದು ಬಂತು. ಸೊ ಇದಕ್ಕೆ ಒಂದು H+ ಡಿಫ್ರೆನ್ಸ್. ಸೊ ಇದು ಆ್ಯಸಿಡ್ ಅಂದರೆ ಇದು ಅದರದ್ದು ಕಾಂಜುಗೇಟ್ ಬೇಸು. ನಮಗೇನು ಗೊತ್ತು? ಕಾಂಜುಗೇಟ್ ಬೇಸದ ಸ್ಟೆಬಿಲಿಟಿ ಜಾಸ್ತಿ ಇದ್ದಷ್ಟು ಆ್ಯಸಿಡ್ ವಿಲ್ ಬಿ ಮೋರ್ ಅಸಿಡಿಕ್. ಮೋರ್ ದ ಸ್ಟೆಬಿಲಿಟಿ ಆಫ್ ಕಾಂಜುಗೇಟ್ ಬೇಸ್, ಸ್ಟ್ರಾಂಗರ್ ವಿಲ್ ಬಿ ದ ಆ್ಯಸಿಡ್. ಮೋರ್ ದ ಸ್ಟೆಬಿಲಿಟಿ ಆಫ್ ಕಾಂಜುಗೇಟ್ ಬೇಸ್, ಸ್ಟ್ರಾಂಗರ್ ವಿಲ್ ಬಿ ದ ಆ್ಯಸಿಡ್. ಸೊ ಈ ಕಾಂಜುಗೇಟ್ ಬೇಸ್ ಸ್ಟೆಬಿಲಿಟಿ ಬಗ್ಗೆ ಮಾತಾಡೋಣ. ಈ ಕಾಂಜುಗೇಟ್ ಬೇಸ್ ಸ್ಟೆಬಿಲಿಟಿ, ಇದು ಸ್ಟೆಬಿಲಿಟಿ ಜಾಸ್ತಿ ಇದ್ದರೆ ಇದು ಆ್ಯಸಿಡಿಕ್ ಪ್ರಾಪರ್ಟಿ ಜಾಸ್ತಿ ಇರ್ತೈತಿ. ಇದು ಸ್ಟೆಬಿಲಿಟಿ ಜಾಸ್ತಿ ಇದ್ರೆ ಇದರ ಆ್ಯಸಿಡಿಕ್ ಪ್ರಾಪರ್ಟಿ ಜಾಸ್ತಿ ಇರ್ತೈತಿ. ಸೊ ಇದ್ರ ಸ್ಟೆಬಿಲಿಟಿ ಬಗ್ಗೆ ಮಾತಾಡೋಣ. CH3O-. ಆಕ್ಸಿಜನ್ ಮೇಲೆ ಏನೈತಿ? ನೆಗೆಟಿವ್ ಚಾರ್ಜ್ ಐತಿ. ಅದಕ್ಕೆ ಚಾರ್ಜ್ ಮೊದಲು ಲೈಕ್ ಆಗಂಗಿಲ್ಲ. ಯಾವುದೋ ಐಟಮ್ ಮೇಲೆ ಚಾರ್ಜ್ ಲೈಕ್ ಆಗಂಗಿಲ್ಲ. ಆಮೇಲೆ ಇದು ಎಂಥ ಗ್ರೂಪ್? ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಇದ್ರ ಮೇಲೆ ಮೊದಲು ನೆಗೆಟಿವ್ ಚಾರ್ಜ್ ಐತಿ. ಈ CH3 ಮತ್ತೆ ಎಲೆಕ್ಟ್ರಾನ್ಸನ್ನು ಕೊಡೋದೈತಿ, ಮತ್ತೆ ನೆಗೆಟಿವ್ ಚಾರ್ಜನ್ನು ಕೊಡೋದೈತಿ. ಸೊ ಇಟ್ ಬಿಕಮ್ಸ್ ಅನ್ಸ್ಟೇಬಲ್. ಆಕ್ಸಿಜನ್ ಆಲ್ರೆಡಿ ಹ್ಯಾಸ್ ನೆಗೆಟಿವ್ ಚಾರ್ಜ್. ಈ ಮಿಥೈಲ್ ಗ್ರೂಪ್ ಇಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಇಟ್ ಈಸ್ ಗಿವಿಂಗ್ ಎಲೆಕ್ಟ್ರಾನ್ಸ್. ಆಕ್ಸಿಜನ್ ಮೇಲೆ ಮೊದಲ ನೆಗೆಟಿವ್ ಚಾರ್ಜ್ ಐತಿ, ಅದಕ್ಕೆ ಚಾರ್ಜ್ ಲೈಕ್ ಆಗಂಗಿಲ್ಲ. ಮತ್ತು ಈ ಮಿಥೈಲ್ ಗ್ರೂಪ್ ಮತ್ತು ಅದಕ್ಕೆ ಎಲೆಕ್ಟ್ರಾನ್ಸನ್ನು ಕೊಡಾಕತೈತಿ. ಸೊ ಇಟ್ ಮೇಕ್ಸ್ ಇಟ್ ಅನ್ಸ್ಟೇಬಲ್. ಓಕೆ, ಇಫ್ ಇಟ್ ಮೇಕ್ಸ್ ಅನ್ಸ್ಟೇಬಲ್, ಕಾಂಜುಗೇಟ್ ಬೇಸ್ ಸ್ಟೆಬಿಲಿಟಿ ಕಡಿಮೆ ಆದರೆ ಅದರ ಆ್ಯಸಿಡಿಕ್ ಪ್ರಾಪರ್ಟಿ ಕಡಿಮೆ ಇರ್ತೈತಿ.
ಇದ್ರ ಸ್ಟೆಬಿಲಿಟಿ ಕಡಿಮೆ ಆದರೆ ಇದ್ರ ಅಸಿಡಿಕ್ ಪ್ರಾಪರ್ಟಿ ಕಡಿಮೆ ಆಗುತ್ತೆ. ಆಕ್ಸಿಜನ್ ಆಲ್ರೆಡಿ ಹ್ಯಾಸ್ ನೆಗೆಟಿವ್ ಚಾರ್ಜ್ ಆ್ಯಂಡ್ ಮೀಥೈಲ್ CH3 is electron donating group which does not help. ಈಗ ಇದು ಆಲ್ಕೋಹಾಲ್ದು ಎಕ್ಸಾಂಪಲ್ ಆಯ್ತು. ಫಿನಾಲ್ ತೊಗೊಳ್ಳೋಣ ಅಂತ. ಫಿನಾಲ್ H+ ಡೊನೇಟ್ ಮಾಡ್ತಂದ್ರೆ ಫಿನಾಕ್ಸೈಡ್ ಅಯಾನ್ ಆಗುತ್ತೆ. ಫಿನಾಕ್ಸೈಡ್ H+ ಅಯಾನ್ ಡೊನೇಟ್ ಮಾಡಿದರೆ ಫಿನಾಕ್ಸೈಡ್ ಅಯಾನ್ ಆಯ್ತು. ಇದು ಆ್ಯಸಿಡ್ ಅಂದರೆ ಇದು ಅದರದ್ದು ಕಾಂಜುಗೇಟ್ ಬೇಸ್. ಈ ಕಾಂಜುಗೇಟ್ ಬೇಸದ ಸ್ಟೆಬಿಲಿಟಿ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಇದನ್ನು ಸ್ಟ್ರಕ್ಚರ್ ಹಿಂಗೂ ಹಾಕ್ಬೋದು. ಆಲ್ಟರ್ನೇಟ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಇರ್ತಾವೆ ಒಳಗೆ ರಿಂಗ್ನಾಗ. ಸೊ ಈ ನೆಗೆಟಿವ್ ಚಾರ್ಜ್ ಏನಾಗುತ್ತೆ, ಈ ನೆಗೆಟಿವ್ ರಿಪೆಲ್ ಆಗಿ ಇಲ್ಲಿ ಬರುತ್ತೆ. ಆಮೇಲೆ ಈ ನೆಗೆಟಿವ್ ರಿಪೆಲ್ ಆಗಿ ಇಲ್ಲಿ ಬರುತ್ತೆ. ಈ ನೆಗೆಟಿವ್ ರಿಪೆಲ್ ಆಗಿ ಇಲ್ಲಿ ಹೋಗುತ್ತೆ. ಸೊ ಈ ನೆಗೆಟಿವ್ ಚಾರ್ಜ್ ಇಸ್ ರೆಸೋನೆನ್ಸ್ ಸ್ಟೆಬಿಲೈಸ್ಡ್. ಸೊ ಈ ಚಾರ್ಜ್ ಈ ಆಕ್ಸಿಜನ್ ಮೇಲೆ ಅಷ್ಟೇ ಇಲ್ಲ, ಒಂದು ಸೆಕೆಂಡ್ ಇದ್ರ ಮೇಲೆ ಸೊ ಹಿಂಗೆ ರೊಟೇಟ್ ಹಾಕೊಂತಿರ್ತೈತಿ. ಸೊ ಈ ನೆಗೆಟಿವ್ ಚಾರ್ಜ್ ಇದ್ರ ಹೊರೇನ ಇದ್ರ ಭಾರ ಅನ್ನು ಆಲ್ ದ ಆಟಮ್ಸ್ ಆರ್ ಶೇರಿಂಗ್. ಸೊ ಇದ್ರ ಮೇಲೆ ಚಾರ್ಜ್ ಕಡಿಮೆ ಆದಂಗೆ ಆಯ್ತು. ಇದ್ರ ಮೇಲೆ ನೆಟ್ ಚಾರ್ಜ್ ಕಡಿಮೆ ಆದ್ರೆ ಏನಾಯ್ತು, ಇದ್ರ ಸ್ಟೆಬಿಲಿಟಿ ಜಾಸ್ತಿ ಆಯ್ತು. ಬಿಕಾಸ್ ಇಟ್ ವಾಂಟ್ಸ್ ಟು ಗೆಟ್ ರಿಡ್ ಆಫ್ ದ ಚಾರ್ಜ್. ಅದರದ್ದು ರೆಸ್ಪಾನ್ಸಿಬಿಲಿಟಿ ಇವೆಲ್ಲ ತೊಗೊಳತ್ತಾವ. ನಾವು ಹೊರ್ತೀವಿ ಅದ್ರ ಭಾರನ ಅಂತಂದು. ಹೆಂಗಾಗ್ತದೆ, ರೆಸೊನೆನ್ಸ್ ಸ್ಟೆಬಿಲೈಸ್ ಆಗಿದ್ದಕ್ಕೆ ಆಯ್ತು. ಸೊ ಇದು ಚಾರ್ಜ್ ಕಡಿಮೆ ಆಯ್ತು ಆಕ್ಸಿಜನ್ ಮೇಲೆ, ಅಂದ್ರೆ ಅದು ಮೋರ್ ಸ್ಟೇಬಲ್ ಆಯ್ತು. ಸೊ ಇದು ಕಾಂಜುಗೇಟ್ ಬೇಸ್ ಮೋರ್ ಸ್ಟೇಬಲ್ ಆದರೆ ಇದು ಮೋರ್ ಅಸಿಡಿಕ್. ಫಿನಾಕ್ಸೈಡ್ ಅಯಾನ್ ಈಸ್ ಮೋರ್ ಸ್ಟೇಬಲ್ ದೆನ್ ಅಲ್ಕಾಕ್ಸೈಡ್ ಅಯಾನ್. ಅಲ್ಕಾಕ್ಸೈಡ್ ಅಂದರೆ ಇದು ಅಲ್ಕಾಕ್ಸೈಡ್ ಅಯಾನ್ಕಿನ್ನ ಫಿನಾಕ್ಸೈಡ್ ಅಯಾನ್ ಮೋರ್ ಸ್ಟೇಬಲ್. ಅದಕ್ಕೆ ಫಿನಾಲ್ ಇಸ್ ಮೋರ್ ಅಸಿಡಿಕ್ ದೆನ್ alcohol. More the stability of conjugate base, more acidic is acidic. Therefore phenols are stronger acids than alcohols. So option B ಯಾಕೆ ಅಂದರೆ ಆಪ್ಷನ್ ಬಿ ಏನಿದೆ, ಆಪ್ಷನ್ ಬಿ ಫಿನಾಲ್. ಬೆಂಜೈಲ್ ಆಲ್ಕೋಹಾಲ್ ಅಂದರೆ ಬೆಂಜಿನ್ ರಿಂಗ್ ಬಂತಲ್ಲ, ಅಲ್ಲಿ ಡೈರೆಕ್ಟ್ಲಿ OH ಡೈರೆಕ್ಟ್ಲಿ ಬೆಂಜಿನ್ ರಿಂಗ್ ಕನೆಕ್ಟ್ ಇರಂಗಿಲ್ಲ. ಸೊ ಇದು ಅಲ್ಲ. ಸೊ ಫಿನಾಲ್ ಹೌದು. ಸೈಕ್ಲೋಹೆಕ್ಸನಾಲ್ ಅಂತ ಡಬಲ್ ಬಾಂಡ್ ಇರಂಗೆ ಇಲ್ಲ ರಿಂಗ್ ಒಳಗೆ. ಸೈಕ್ಲಿಕ್ ಹೌದು, ಬಟ್ ಬೆಂಜಿನ್ ರಿಂಗ್ ಅಲ್ಲ. ಸೊ ಅಲ್ಲಿ ರೆಸೊನೆನ್ಸ್ ಸ್ಟೆಬಿಲೈಸ್ ಆಗಂಗಿಲ್ಲ. ಸೊ ಸಿ ಅಲ್ಲ, ಎ ಅಲ್ಲ. ಈಥೈಲ್ ಆಲ್ಕೋಹಾಲ್, ಇದು ಆಲ್ಕೋಹಾಲ್ ನಾರ್ಮಲ್ CH3 CH2 OH ಆ್ಯಂಡ್ ವಿ ನೋ ಫಿನಾಲ್ಸ್ ಆರ್ ಮೋರ್ ಅಸಿಡಿಕ್ ದೆನ್ ಆಲ್ಕೋಹಾಲ್ಸ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಆಮೇಲೆ ಈ ಅಸಿಡಿಕ್ ಪ್ರಾಪರ್ಟಿ ಮೇಲೆ ಇನ್ನೊಂದಿಷ್ಟು ಕ್ವಶನ್ಸ್ ಹೆಂಗೆ ಬರ್ಬೋದು, ಅಸಿಡಿಕ್ ಪ್ರಾಪರ್ಟಿ ಮೇಲೆನ ಕ್ವಶನ್ಸ್ ಹೆಂಗೆ ಬರ್ಬೋದು ಅಂದ್ರೆ, ನಾವು ಥಿಯರಿ ಒಳಗೆ ಡಿಸ್ಕಸ್ ಮಾಡಿದ್ವಿ. ಫಿನಾಲ್ನಾಗ ಮತ್ತು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್ ಇರ್ತಿದ್ವು. ಫಿನಾಲಿಗೆ ಅಟ್ಯಾಚ್ಡ್ ಆಗಿದ್ದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪು, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪು ಅನ್ನೋದ್ರ ಮೇಲೆ ಅದರ ಕಾಂಜುಗೇಟ್ ಬೇಸಿದ್ದು ಸ್ಟೆಬಿಲಿಟಿ ಡಿಪೆಂಡ್ ಆಗ್ತಿತ್ತು. ಅದ್ರ ಸ್ಟೆಬಿಲಿಟಿ ಮೇಲೆ ಅಸಿಡಿಕ್ ಪ್ರಾಪರ್ಟಿ ಡಿಪೆಂಡ್ ಆಗ್ತಿತ್ತು. ಅದನ್ನು ಒಮ್ಮೆ ಸ್ವಲ್ಪ ಹಂಗೆ ರಿವೈಸ್ ಮಾಡಿರಿ, ನಾವು ಥಿಯರಿ ಒಳಗೆ ಡಿಸ್ಕಸ್ ಮಾಡಿ. ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ರಿಯಾಕ್ಷನ್. ಫಿನಾಲ್ reacts with zinc dust, gives X. ಫಿನಾಲನ್ನು ಜಿಂಕ್ ಡಸ್ಟ್ ಜೋಡಿ ರಿಯಾಕ್ಟ್ ಮಾಡಿದರೆ X ಬರ್ತೈತಿ. ಆ Xನ್ನು CH3Cl ಇನ್ ಪ್ರೆಸೆನ್ಸ್ ಆಫ್ ಆನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ರಿಯಾಕ್ಟ್ ಮಾಡಿದರೆ Y ಬರ್ತೈತಿ. ಆ Yಗೆ ಅಲ್ಕಲೈನ್ KMnO4 ಜೋಡಿ ರಿಯಾಕ್ಟ್ ಮಾಡಿದರೆ Z ಬರ್ತೈತಿ. Z ಏನು ಅಂತ ಹೇಳ್ಬೇಕು. ಏನೇನಾಗ್ತೈತಿ, ಫಿನಾಲ್ ತೊಗೊಂಡು ಅದನ್ನು ಜಿಂಕ್ ಡಸ್ಟ್ ಜೋಡಿ ರಿಯಾಕ್ಟ್ ಮಾಡತ್ತೀವಿ, ಏನು ಅಂತ ಬರ್ತೈತಿ X. ಆ Xಗೆ CH3Cl ಇನ್ ಪ್ರೆಸೆನ್ಸ್ ಆಫ್ ಆನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ರಿಯಾಕ್ಟ್ ಮಾಡಿದರೆ Y ಬರ್ತೈತಿ. Yಗೆ ಆಲ್ಕಲೈನ್ KMnO4 ಜೋಡಿ ರಿಯಾಕ್ಟ್ ಮಾಡಿದ್ರೆ Z ಬರ್ತೈತಿ. Z ಏನು ಅಂತ ಕೇಳ್ಯಾರ. ಆಪ್ಷನ್ಸ್ ಅದಾವೆ: ಬೆಂಜಾಲ್ಡಿಹೈಡ್, ಬೆಂಜೋಯಿಕ್ ಆ್ಯಸಿಡ್, ಬೆಂಜಿನ್, ಟಾಲೋವಿನ್. ದಿಸ್ ಈಸ್ ಅ ಕ್ವಶನ್. 4 ಆಪ್ಷನ್ಸ್ ಅದಾವೆ, ಥಿಂಕ್ ಮಾಡಿರಿ. ಒಂದೇದಂತೂ ವೆರಿ ಸಿಂಪಲ್ ಐತೆ, ಫಿನಾಲ್ ಜಿಂಕ್ ಡಸ್ಟ್. ಜಿಂಕ್ ಡಸ್ಟ್ ರಿಯಾಕ್ಟ್ ಮಾಡಿದ್ರೆ ಅದ್ರ ಹೆಡ್ ಕಟ್ ಆಗಿಬಿಡ್ತೈತಿ, ಅದ್ರ ಬರೀ ಬೆಂಜಿನ್ ಆಗುತ್ತೆ. ಅದು ಏನು ಹೆಡ್ ಕಟ್ ಆಗೋದು ಅಂದ್ರೆ ಏನು, ಫಿನಾಲ್ ಜಿಂಕ್ ಡಸ್ಟ್ ರಿಯಾಕ್ಟ್ ಮಾಡಿದ್ರೆ ಬೆಂಜಿನ್ ಬರ್ತೈತಿ, ಅದು ಮ್ಯಾಲಿಂದ OH ಹೋಗ್ಬಿಡ್ತೈತಿ. ಥಿಯರಿ ಒಳಗೆ ಡಿಸ್ಕಸ್ ಮಾಡಿವಿ ಇದನ್ನು ನಾವು. ಫಿನಾಲನ್ನು ಜಿಂಕ್ ಡಸ್ಟ್ ಜೋಡಿ ರಿಯಾಕ್ಟ್ ಮಾಡಿದರೆ ಬೆಂಜಿನ್ ಬಂತು. ನೆಕ್ಸ್ಟ್ ಏನು, ಬೆಂಜಿನಿಗೆ CH3Cl. ಬೆಂಜಿನಿಗೆ CH3Cl ಅಂದರೆ ಈ CH3 ಇಲ್ಲಿ ಬಂತು. ನೆಕ್ಸ್ಟ್ ಕೊಡ್ರಿ, ಈ CH3 ಇಲ್ಲಿ ಬಂತು, ಅಂದರೆ ಇದು ಟಾಲುವಿನ್ ಆಯ್ತು. ಇಲ್ಲಿ ಒಂದು ಹೈಡ್ರೋಜನ್ ಹೋಯ್ತು, ಈ ಕ್ಲೋರಿನ್ ಸೇರಿ HCl ಆಗಿ ಹೋಗುತ್ತೆ. ಇಲ್ಲಿ CH3 ಬರ್ಬೇಕಂದ್ರೆ ಒಂದು ಹೈಡ್ರೋಜನ್ ಹೋಯ್ತು, ಆ ಹೈಡ್ರೋಜನ್ ಹೋಯ್ತು, ಈ Cl ಸೇರಿ HCl ಆಯ್ತು. ಈ CH3 ಇಲ್ಲಿ ಬಂತು, ಇದೇನಾಯ್ತು, ಟಾಲುವಿನ್ ಆಯ್ತು. ಮತ್ತು ಇದಕ್ಕೆ ಏನು ಮಾಡಿದ್ರಿ, Yಗೆ Y ಇಸ್ ಟಾಲುವಿನ್. ಈಗ ಏನು ಮಾಡಿದರೆ ಅದಕ್ಕೆ ಅಲ್ಕಲೈನ್ KMnO4 ರಿಯಾಕ್ಟ್ ಮಾಡಿದೆ. ಅಲ್ಕಲೈನ್ KMnO4 ಆ್ಯಂಡ್ ವಿ ನೋ ಇಟ್ ಈಸ್ ಅ ವೆರಿ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಅಂದರೆ ಇಲ್ಲಿ 2 ಆಕ್ಸಿಜನ್ ಬರ್ತಾವೆ, ಹೈಡ್ರೋಜನ್ ಹೋಗುತ್ತೆ, ಆಕ್ಸಿಜನ್ ಬರುತ್ತೆ. 2 ಹೈಡ್ರೋಜನ್ ಹೋಗ್ತಾವು, 2 ಆಕ್ಸಿಜನ್ ಬರ್ತಾವು. ಸೊ ಏನಾಗ್ತಿದೆ, ಬೆಂಜೋಯಿಕ್ ಆ್ಯಸಿಡ್. ಇದು ವೆರಿ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಹೈಡ್ರೋಜನ್ ಹೋಗ್ತಾವು,
ಆಕ್ಸಿಜನ್ ಬರ್ತಾವೆ. ರಿಮೂವಲ್ ಆಫ್ ಹೈಡ್ರೋಜನ್, ಅಡಿಷನ್ ಆಫ್ ಆಕ್ಸಿಜನ್ ಈಸ್ ಆಕ್ಸಿಡೇಷನ್, ಬಿಕಾಸ್ ಇದು ಏನು alkaline KMnO4 strong oxidizing agent. We know this. We know alkaline KMnO4 is a very strong oxidizing agent. ಸೊ ಇಲ್ಲಿ ಬೆಂಜಿನ್ ರಿಂಗ್ ಜೋಡಿ COOH ಬಂತು ಅಂದರೆ ಏನು, ಬೆಂಜೋಯಿಕ್ ಆ್ಯಸಿಡ್. ಸೊ ಆಪ್ಷನ್ ಬಿ. ಓಕೆ, ವಿಲ್ ಸಾಲ್ವ್ ಒನ್ ಮೋರ್ ಕ್ವಶನ್. ದ ರಿಯಾಕ್ಷನ್, ಇಲ್ಲೊಂದು ರಿಯಾಕ್ಷನ್ ಕೊಟ್ಟಾರ, ಇಲ್ಲೊಂದು ಏನೋ ಐತಿ, ರಿಯಾಕ್ಟ್ಸ್ ವಿತ್ ದಿಸ್ NaCl ಹೋಗುತ್ತಂತ ರಿಯಾಕ್ಷನ್ ಆಗಿ, ಅಂದರೆ ಇದು NaCl ಹೋಗುತ್ತಾ ಅಂದರೆ ಇವೆರಡು ಜಾಯಿನ್ ಆಗ್ತಾವೆ. ಹಾಗೆ ಏನಾದರೂ CH3 ಈ O ಆ್ಯಸ್ ಇಟ್ ಈಸ್ ಐತಿ, ಈ Na ಈ Cl ಹೋತು, ಇದು ಇಲ್ಲಿ ಕನೆಕ್ಟ್ ಆಯ್ತು, CH2CH3 ಆಯ್ತು. ಈ ರಿಯಾಕ್ಷನಿಗೆ ಏನಂತ ಕರಿತೀವಿ? ಈ ಟಾಟ್ ರಿಯಾಕ್ಷನ್, ಗ್ಯಾಟರ್ಮನ್-ಕೋಚ್ ರಿಯಾಕ್ಷನ್, ವಿಲಿಯಮ್ಸನ್ ಸಿಂಥಸಿಸ್, ಗ್ಯಾಟರ್ಮನ್ ರಿಯಾಕ್ಷನ್. ಗ್ಯಾಟರ್ಮನ್-ಕೋಚ್ ಬೇರೆ, ಗ್ಯಾಟರ್ಮನ್ ಬೇರೆ, ಥಿಯರಿ ಡಿಸ್ಕಸ್ ಮಾಡಿವಿ. ಇದು ಇಟಾಟ್ ರಿಯಾಕ್ಷನು, ಗ್ಯಾಟರ್ಮನ್-ಕೋಚ್ ರಿಯಾಕ್ಷನು, ವಿಲಿಯಮ್ಸನ್ ಸಿಂಥಸಿಸ್ ರಿಯಾಕ್ಷನು ಆ್ಯಂಡ್ ಗ್ಯಾಟರ್ಮನ್ ರಿಯಾಕ್ಷನ್. ವಿಲಿಯಮ್ಸನ್ ಸಿಂಥಸಿಸ್ ಅಂದರೆ ಏನು? ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ರಿಯಾಕ್ಷನ್ ನೋಡಿರಿ, ವೆರಿ ಸಿಂಪಲ್ ಐತಿ. ಇದು R ಅನ್ಕೋರಿ, RONA ರಿಯಾಕ್ಟ್ಸ್ ವಿತ್ RX ಅಥವಾ R'(X) gives ROR'. ROR' is ether. So very simple. ಇದು ವಿಲಿಯಮ್ಸನ್ ಈಥರ್ ಸಿಂಥಸಿಸ್. ಇದು RONA, R' ಅನ್ಕೊಂಡ್ರೆ ಓಕೆ, R'ONA ಅಂದರೆ ಸೋಡಿಯಂ ಆಲ್ಕಾಕ್ಸೈಡ್. ಸೋಡಿಯಂ ಆಲ್ಕಾಕ್ಸೈಡ್ ರಿಯಾಕ್ಟ್ಸ್ ವಿತ್ RCl. RCl ಅಂದರೆ ಆಲ್ಕೈಲ್ ಹಲೈಡ್. RCl ಅಥವಾ RX, Cl ಬದಲಿ ಜನರಲ್ ಆಗಿ X. ಸೊ ಇದು ರಿಯಾಕ್ಟ್ ಆದರೆ ಈ NaX ಆಗಿ ಹೋಗ್ಬಿಡುತ್ತೆ. ಇದು NaCl ಆಗಿ -NaCl ಅಂದರೆ -NaCl ಅಂದರೆ NaCl ಆಗಿ ಹೋಗ್ಬಿಡುತ್ತೆ ಅಂತ. ಸೊ ಇದು R'OR, CH2CH3. ಸೊ ಇದು ಈಥರ್, ROR' ಅಥವಾ R'(OR) ಪ್ಲಸ್ NaX, ಈಥರ್ ಬಂತಂದರೆ ವಿಲಿಯಮ್ಸನ್ ಈಥರ್ ಸಿಂಥಸಿಸ್. ರಿಯಾಕ್ಷನ್ ಇಸ್ ಕಾಲ್ಡ್ ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ಅಥವಾ ವಿಲಿಯಮ್ಸನ್ ಸಿಂಥಸಿಸ್. ಆಪ್ಷನ್ ಸಿ. ಓಕೆ, we have solved some standard questions from alcohols, phenols and ethers. ಇದ್ರ ಬಗ್ಗೆ ಇನ್ನೊಂದು ವೀಡಿಯೋನ ಮಾಡ್ತೀನಿ. ಸೊ ನೀವು ಏನು ಮಾಡಿರಿ, ಥಿಯರಿ ಪರ್ಫೆಕ್ಟ್ ರಿವೈಸ್ ಮಾಡಿರಿ. ಕ್ವಶನ್ಸ್ ನಾನು ಯೂಸ್ ಆಗ್ತಾವೆ, ಸ್ಟ್ಯಾಂಡರ್ಡ್ ಕ್ವಶನ್ಸ್ ಅದಾವೆ, ನೀವು ನಿಮ್ಮ ಸ್ವಂತ ಸಾಲ್ವ್ ಮಾಡಿರಿ, ಆರಾಮ್ ಪ್ರಿಪೇರ್ ಮಾಡಿರಿ. ಥ್ಯಾಂಕ್ ಯು.